ದರ್ಶನ್ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಜೈಲು ವಾಸಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆಗಾಗ ಕೆಲವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವರ ಪತ್ನಿ ವಿಜಯಲಕ್ಷ್ಮಿ ಇದ್ದಾರಲ್ಲ, ಮೂರನೇ ಬಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮೂರನೇ ಬಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಬಂದು ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಎಷ್ಟೇ ಆಗಲಿ ಪತಿ ಅಲ್ವಾ? ಎಸ್, ಖಾಲಿ ಕೈಯಿಂದ ಬಂದಿಲ್ಲ ಅವರು. 2 ಬ್ಯಾಗ್ ತುಂಬ ಬಟ್ಟೆ ತೆಗೆದುಕೊಂಡು ಬಂದಿದ್ದಾರೆ. ಜೊತೆಗೆ ಅವರ ಆರೋಗ್ಯ ಮತ್ತು ತೂಕ ಇಳಿಕೆಯ ಕಾರಣಕ್ಕಾಗಿ, ಆರೋಗ್ಯ ವೃದ್ಧಿಸಿಕೊಳ್ಳಿ ಎನ್ನುವ ಕಾರಣಕ್ಕಾಗಿ ಕೆಲ ಬಿಸ್ಕೆಟ್ಸು, ಡ್ರೈ ಫ್ರೂಟ್ಸು, ಉಪ್ಪಿನಕಾಯಿ, ಸ್ವೀಟ್ಸ್ ಕೂಡ ತಂದಿದ್ದಾರಂತೆ. ಜೊತೆಗೆ ವಿಜಯಲಕ್ಷ್ಮಿ ಜೊತೆ ಮಗ ಕೂಡ ಜೊತೆಗಿದ್ದಾನೆ. ತಂದೆಯನ್ನು ಭೇಟಿ ಮಾಡಲು ಮಗ ಕೂಡ ಬಂದಿದ್ದಾನೆ. ಇನ್ನು ದರ್ಶನ್ ಜೈಲಿಗೆ ಬಂದಾಗಿನಿಂದ ಒಟ್ಟು ಈವರೆಗೆ ವಿಜಯಲಕ್ಷ್ಮಿ 3 ಬಾರಿ ಬಂದಿದ್ದಾರೆ. ಅತಿ ಹೆಚ್ಚಾಗಿ ಯಾರಾದರೂ ದರ್ಶನ್ ನೋಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಅದು ಅವರ ಪತ್ನಿ ವಿಜಯಲಕ್ಷ್ಮಿ. ಬಟ್ಟೆ, ಹಣ್ಣು ಬಿಟ್ಟು ಬಿಸ್ಕೆಟ್, ಉಪ್ಪಿನಕಾಯಿ ಬಳಗೆ ಬಿಟ್ಟಿಲ್ಲ ಜೈಲಿನ ಅಧಿಕಾರಿಗಳು. ಹಣ್ಣು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇದೆಯಂತೆ, ಬಟ್ಟೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಉಪ್ಪಿನಕಾಯಿ ಎಲ್ಲ ಒಳಗೆ ಬಿಟ್ಟಿಲ್ಲ, ಬಿಸ್ಕೆಟ್ಸು ಬಿಟ್ಟಿಲ್ಲ, ಇನ್ನು ಸ್ವೀಟ್ಸು ಬಿಟ್ಟಿಲ್ಲ. ಸ್ವೀಟ್ಸ್ ಇಲ್ಲ, ಬಿಸ್ಕೆಟ್ಸ್ ಇಲ್ಲ, ಒಳಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ದರ್ಶನ್ಗೆ ಇವತ್ತು ಬಟ್ಟೆಗಳು ಸಿಕ್ಕಿದ್ದಾವೆ, ಹಣ್ಣುಗಳು ಮಾತ್ರ ಒಳಗೆ ಎಂಟ್ರಿ ಆಗಿದೆ. ಜೈಲು ವಾಸದಲ್ಲಿ 107 kg 97 kg, ಅಂದರೆ ಆಲ್ಮೋಸ್ಟ್ ಒಂದು 10-15 kg ತೂಕ ಇಳಿಕೆ ಆಗಿದೆ ದರ್ಶನ್ದು. ಸೊ ಹೀಗಾಗಿ ಅವರ ತೂಕ ಜೊತೆಗೆ ಅವರ ಆರೋಗ್ಯ ವೃದ್ಧಿ ಆಗಲಿ ಅಂತ ಹೇಳಿ ಅವರ ಪತ್ನಿ ಇಷ್ಟೆಲ್ಲ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಹಿಂದೆ ಆಗಿರುವ ಎಲ್ಲ ಕಹಿ ಘಟನೆಗಳನ್ನು ಪಾಪ ಹೆಣ್ಣು ಮಗಳು ಮರೆತಿದ್ದಾಳೆ. ಪತಿಯ ಆರೋಗ್ಯಕ್ಕಾಗಿ, ಪತಿಯ ಕ್ಷೇಮಕ್ಕಾಗಿ, ಪತಿಯ ಸುರಕ್ಷಿತವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಜೈಲಿಗೆ ಪದೇ ಪದೇ ಬರ್ತಾ ಇದ್ದಾರೆ. ಅವರ ಇಡೀ ಕುಟುಂಬ, ಅಂದರೆ ಬೇರೆ ಬೇರೆ ಕುಟುಂಬದ ಸದಸ್ಯರಿಗಿಂತ ಅತಿ ಹೆಚ್ಚಾಗಿ ಬಂದಿದ್ದು ವಿಜಯಲಕ್ಷ್ಮಿ. ಸ್ನೇಹಿತರು ಎಷ್ಟೇ ಜನ ಇರಲಿ, ಅಥವಾ ಅವರು ಎಷ್ಟೇ ಕೆಟ್ಟ ದಾರಿ ತುಳಿಲಿ, ಅಥವಾ ಟೀಕೆಗೊಳಗಾಗಲಿ, ತಮ್ಮನ್ನೇ ದೂರ ಮಾಡಲಿ, ತಮ್ಮ ಮೇಲೇ ಹಲ್ಲೆ ಮಾಡಲಿ, ಅದೆಲ್ಲವನ್ನು ಕೂಡ ವಿಜಯಲಕ್ಷ್ಮಿ ಮರೆತಿದ್ದಾರೆ. ಆ ಪತಿಯ ಮೇಲಿರುವಂಥ ಪ್ರೀತಿ ಇಲ್ಲಿ ಎದ್ದು ಕಾಣಿಸುತ್ತೆ. ಹೀಗಾಗಿ ದರ್ಶನ್ಗೆ ಭೇಟಿ ಕೊಟ್ಟು ಸಾಂತ್ವನ, ಧೈರ್ಯದ ಜೊತೆಗೆ ಹಣ್ಣು ಮತ್ತು ಬಟ್ಟೆಯನ್ನು ತಲುಪಿಸುವಂಥ ಕೆಲಸ ಇವತ್ತು ವಿಜಯಲಕ್ಷ್ಮಿ ಮಾಡಿದ್ದಾರೆ.